ಸರ್, SIT ಈಗ ತನಿಖೆ ಆಗ್ತಾ ಇದೆ. ನೀವೆಲ್ಲ ಇಲ್ಲೇ ಇದ್ದೀರಿ. ತನಿಖೆ ಆಗ್ತಾ ಇದೆ. SIT ತನಿಖೆಯಲ್ಲಿ ಇಲ್ಲಿವರೆಗೆ ಯಾವುದೇ ರೀತಿಯಾದಂಥ ಅಧಿಕೃತವಾಗಿ SIT ಅಧಿಕಾರಿಗಳಾಗ್ಲಿ ಅಥವಾ ಸರ್ಕಾರ ಆಗಲಿ ಯಾವುದೇ ರೀತಿಯಾದಂಥ ಮಾಹಿತಿಯನ್ನ ಜನರಿಗೆ ಇನ್ನೂ ಕೊಟ್ಟಿಲ್ಲ. ಒಂದನೇದಾಗಿ. ಎರಡನೇದಾಗಿ SIT ಇಲ್ಲಿವರೆಗೂ ಕೂಡ ತನ್ನ ಏನು ಕಾರ್ಯಾಚರಣೆ ನಡೀತಾ ಇದೆ ಅದನ್ನು ಬಹಳ ಗುಪ್ತವಾಗಿ ಮಾಡ್ಕೊಂಡು ಹೋಗ್ತಾ ಇದೆ. ಈಗ ನಮ್ಮ ಜನರಲ್ಲಿ ಅಂದ್ರೆ ಸ್ಥಳೀಯವಾಗಿ ನಮಗೆ ಒಂದು ಆತಂಕದ ಪರಿಸ್ಥಿತಿ. ಯಾಕಂತ ಹೇಳಿದ್ರೆ SITಯಲ್ಲಿ ಏನು ವಿಚಾರಣೆ ಎದುರಿಸುತ್ತಿರುವಂತ ಒಬ್ಬ ವ್ಯಕ್ತಿ ಒಂದು ವಿಡಿಯೋ ಮಾಡಿ ಬಿಡ್ತಾನೆ. ಒಂದು 2-3 ಚಾನೆಲ್ಗಳಲ್ಲಿ, ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅದು ಪ್ರಸಾರ ಆಗುತ್ತೆ. ನಂತರ ಮೇನ್ ಸ್ಟ್ರೀಮ್ಗಳಲ್ಲೂ ಕೂಡ ಅದು ಪ್ರಸಾರ ಆಗ್ತದೆ. ನಾನಿಷ್ಟು ಬುರುಡೆಗಳನ್ನು ನೋಡಿದೆ, ಅಷ್ಟು ಬುರುಡೆಗಳನ್ನು ನೋಡಿದೆ ಅಂತ. ಒಂದು ಅರಣ್ಯ ಪ್ರದೇಶದಲ್ಲಿ, ಒಂದು ಕಾಲುದಾರಿಯೂ ಅಲ್ಲದಂತ ಒಂದು ಜಾಗದಲ್ಲಿ ಆತ ಅದು ಹೇಗೆ ನೋಡಿದ್ರೆ ಅದು ಯಾಕೆ ಆತ ಇನ್ಫಾರ್ಮೇಶನ್ ಮಾಡಲಿಲ್ಲ, ಅಥವಾ SIT ವಿಚಾರಣೆ ಎದುರಿಸಿ SIT ಅವರು ಹೇಳದೇ ಇದ್ರು ಈತ ಯಾಕೆ ಹೇಳ್ತಾ ಇದ್ದಾನೆ, ಈ ತರದೊಂದು ಪ್ರಶ್ನೆ ನಮ್ಮಲ್ಲಿ ಬಹಳ ಆತಂಕಕ್ಕೆ ಒಳಗಟ್ಟಿತ್ತು. ಅದಕ್ಕೆ ಇವಾಗ ನಾವು SIT ಆಫೀಸಿಗೆ ಹೋಗಿ ತನಿಖಾಧಿಕಾರಿಗಳಲ್ಲಿ ನಾವು ನಮ್ಮ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇವೆ. ಅದನ್ನು ಸ್ವೀಕಾರ ಮಾಡಿದ್ದಾರೆ. ಇದನ್ನು ಪರಿಶೀಲಿಸಿ ನಾವು ಕ್ರಮ ಕೈಗೊಳ್ತೇವೆ ಅನ್ನುವಂತ ಒಂದು ಭರವಸೆಯನ್ನು ಕೂಡ SIT ಅಧಿಕಾರಿಗಳು ನೀಡಿದ್ದಾರೆ. ವಿಠಲ್ ಗೌಡ ಅಂತ. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು, SIT ರಚನೆ ಆದದ್ದು ಒಬ್ಬ ಅನಾಮಿಕ ವ್ಯಕ್ತಿಯ ಒಂದು ಹೇಳಿಕೆಯ ಆಧಾರದ ಮೇಲೆ. ನಂತರದಲ್ಲಿ ಆತನ ಹೆಸರು ಬರ್ತದೆ, ಚಿನ್ನಯ್ಯ ಅಂತೇಳಿ. ಆ ಪ್ರಕರಣದಲ್ಲಿ ಬುರುಡೆ ತಂದು ಕೊಟ್ಟ ವ್ಯಕ್ತಿ ವಿಠಲ ಗೌಡ ಅನ್ನುವನು ನಂತರದಲ್ಲಿ ಇದಕ್ಕೆ ತನಿಖೆಗೆ ಹಾಜರಾಗ್ತಾನೆ. ಆತನ ತನಿಖೆ ಆಗ್ತಾ ಇರುವ ಸಂದರ್ಭದಲ್ಲಿ ಆತ ತನಿಖೆ ಮುಗಿಸಿ ಹೊರಗೆ ಬಂದು ಒಂದು ವಿಡಿಯೋ ಮಾಡಿಬಿಡ್ತಾನೆ. ಮಾಟ ಮಂತ್ರ ಆಗಿದೆ, ಅಷ್ಟು ಬುರುಡೆ ಇದೆ, ಮಗುವಿನ ಶವ ಇದೆ, ಈ ತರ ಇದೆ, ಪೊಲೀಸ್ನವರು ಅದನ್ನ ಏನು ಇದು ಮಾಡಲಿಲ್ಲ, ಹಾಗೆ ಹೀಗೆ. ಅಂದ್ರೆ ಒಂಥರ SIT ತನಿಖೆಯ ದಾರಿಯನ್ನು ತಪ್ಪಿಸುವಂತ ಕೆಲಸ, ಸ್ಪಷ್ಟವಾಗಿ SIT ತನಿಖೆಯ ದಾರಿಯನ್ನು ತಪ್ಪಿಸುವಂತ ಕೆಲಸ. ಮತ್ತೆ ನೋಡಿ, ಆ ವ್ಯಕ್ತಿ ಅಷ್ಟು ಬುರುಡೆ ಇದೆ, ಇಷ್ಟು ಬುರುಡೆ ಇದೆ ಅಂದಾಗ ಇದು ಏನಾಗ್ತದೆ ಅಂತ ಹೇಳಿದ್ರೆ, ಈ ವ್ಯಕ್ತಿ ಒಬ್ಬನೇ ಅಲ್ಲ, ಈ ವ್ಯಕ್ತಿಯ ಹಿಂದೆ ಬಹಳಷ್ಟು ಜನರಿದ್ದಾರೆ ಅನ್ನೋ ಒಂದು ಅನುಮಾನ ನಮಗೆ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಇದೊಂದು ವ್ಯವಸ್ಥಿತ ಷಡ್ಯಂತ್ರ ಅನ್ನೋದು ಮೊದಲಿನಿಂದಲೂ ನಾವು ಹೇಳ್ಕೊಂಡು ಬಂದಿದ್ದೇವೆ. ಈಗ ಇದಕ್ಕೆ ಪೂರಕವಾಗಿ ಆತ SIT ತನಿಖೆ ಎದುರಿಸುವಂತ ಸಂದರ್ಭದಲ್ಲಿ ಆತ ಯಾವುದೇ ಭಯವಿಲ್ಲದೆ ಆತ ರಾಜಾರೋಷವಾಗಿ ಒಂದು ವಿಡಿಯೋ ಮಾಡಿ ಬಿಡ್ತಾನೆ ಅಂದ್ರೆ SIT ಇನ್ನೂ ಏನು ಹೇಳಿಲ್ಲ, ಅಥವಾ ಯಾವುದೇ ಮಾಧ್ಯಮ ಹೇಳಿಕೆಗಳನ್ನು ಪ್ರಕಟ ಮಾಡಲಿಲ್ಲ, ಯಾವುದೇ ಮಾಧ್ಯಮಗಳಲ್ಲೂ ಬಂದಿಲ್ಲ. SIT ವರದಿ ಅಥವಾ ಮಧ್ಯಂತರ ವರದಿ ಸರ್ಕಾರಕ್ಕೂ ಕೊಟ್ಟಿಲ್ಲ. ಈಗ ಅವನ ಹೇಳಿಕೆಯನ್ನು ಆಧರಿಸಿ ನಿನ್ನೆಯಿಂದ ಶೋಧ ಮಾಡ್ತಾ ಇದ್ದಾರೆ. ಅಲ್ಲ, ಅವನ ಹೇಳಿಕೆಯನ್ನು ಆಧರಿಸಿ ಶೋಧ ಮಾಡೋದು ಅದು SIT ಕಾರ್ಯಾಚರಣೆ. ಅವ ವಿಡಿಯೋ ಮಾಡಿ ಬಿಡೋದು ಅದು SIT ಭಾಗವ. SIT ಅವರು ಹೇಳಿದಾರ ಈಗ ವಿಡಿಯೋ ಮಾಡಿ ಕೊಡುವಂತ? ಇಲ್ಲ ತಾನೆ. SIT ತನಿಖೆಯನ್ನು ಹಾದಿ ತಪ್ಪಿಸಲಿಕ್ಕೆ ಅಂತ ನಮ್ಮ ಭಾವನೆ. ಅದು ನಾವು ಅದರ ವಿರುದ್ಧ ಕಂಪ್ಲೇಂಟ್ ಕೊಟ್ಟದ್ದು. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಏಕಾಏಕಿ ಬಂದು, ಅದು ಅಲ್ಲದೆ ಆತನಿಗೆ ಅದರಲ್ಲಿ ಸುಮಾರು ಹೇಳ್ತಾನೆ, ಆತ ನನಗೆ 2023ರಲ್ಲಿ ಚಿನ್ನಯನ್ನು ಪರಿಚಯ ಇದೆ ಅಂತ ಹೇಳ್ತಾನೆ, ನನ್ನ ಅಂಗಡಿಗೆ ಬರ್ತಾ ಇದ್ದ ಅಂತ ಹೇಳ್ತಾನೆ. ಇದೆಲ್ಲ ನೋಡುವಾಗ ನಮ್ಗೇನರ್ತದೆ ಅಂತ ಹೇಳಿದ್ರೆ, ಅವನ ಹಿಂದುಗಡೆಯಿಂದ ಬಹಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರೋ ಸೇರಿಕೊಂಡು ಒಂದು ವ್ಯವಸ್ಥಿತವಾಗಿ ಷಡ್ಯಂತ್ರವನ್ನು ಮಾಡಿದ್ದಾರೆ. ಹಾಗಾಗಿ ಆ ವ್ಯಕ್ತಿಯ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು, ಮತ್ತೆ ಅದನ್ನು ಸೂಕ್ತ ರೀತಿಯಲ್ಲಿ ತನಿಖೆ ಮಾಡಬೇಕು ಆ ವ್ಯಕ್ತಿಯನ್ನು. ಒಂದು ಕಂಪ್ಲೇಂಟ್ ಅನ್ನು ನಾವು ಕೊಟ್ಟಿದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.